ಶಿಕ್ಷೆ ಪ್ರಮಾಣ ಪ್ರಕಟಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ. ಕೋರ್ಟ್ಗೆ ಬಂದ ಸಿಐಡಿ ಎಸ್ಐಟಿ ಅಧಿಕಾರಿಗಳು. ಎಸ್ಐಟಿ ತನಿಖಾಧಿಕಾರಿ ಶೋಭಾ ಅವರು ಹಾಜರಾಗಿದ್ದಾರೆ ಕೋರ್ಟ್ನಲ್ಲಿ. ಗರಿಷ್ಠ ಶಿಕ್ಷೆಗೆ ಮನವಿ ಮಾಡಿರುವ ಎಸ್ಪಿಪಿ. ಪ್ರಜ್ವಲ್ ವಿರುದ್ಧ ಶಿಕ್ಷೆ ಪ್ರಮಾಣ ಪ್ರಕಟಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ. ಈಗ ಕೋರ್ಟ್ಗೆ ಸಿಐಡಿ ಎಸ್ಐಟಿ ಅಧಿಕಾರಿಗಳು ಬಂದಿದ್ದಾರೆ. ಎಸ್ಐಟಿ ತನಿಖಾಧಿಕಾರಿ ಶೋಭಾ ಅವರು ಕೂಡ ಈಗ ಹಾಜರಾಗಿದ್ದಾರೆ. ಗರಿಷ್ಠ ಶಿಕ್ಷೆಗೆ ಮನವಿ ಮಾಡಿರುವ ಎಸ್ಪಿಪಿ. ಅಶ್ಲೀಲ ವಿಡಿಯೋ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ದೋಷಿ ಅಂತ ಹೇಳಿ ನಿನ್ನೆನೆ ಜನಪ್ರತಿನಿಧಿಗಳ ನ್ಯಾಯಾಲಯ ಪ್ರಕಟಿಸಿರೋದು, ತೀರ್ಪನ್ನು ಹೊರಡಿಸಿರೋದು. ಇದೆಲ್ಲದರ ನಡುವೆ ಇವತ್ತು ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸಲಿದೆ ನ್ಯಾಯಾಲಯ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಎಷ್ಟು ವರ್ಷ ಶಿಕ್ಷೆಯಾಗುತ್ತೆ? ಗರಿಷ್ಠ ಅಂದ್ರೂ ಕೂಡ 10 ವರ್ಷಗಳ ಮೇಲೆ ಅಥವಾ 10 ವರ್ಷಗಳಿಗಿಂತ ಹೆಚ್ಚು ಶಿಕ್ಷೆಯಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ. ಅತ್ಯಾಚಾರ, ಬೆದರಿಕೆ, ಸಾಕ್ಷ್ಯ ನಾಶದ ಅಡಿ ಕೇಸ್ ದಾಖಲಾಗಿತ್ತು. ಸಂತೋಷ್ ಗಜಾನನ್ ಭಟ್ ಅವರು ತೀರ್ಪನ್ನ ಪ್ರಕಟಿಸಲಿದ್ದಾರೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗ ಢವಢವ ಶುರುವಾಗಿದೆ. ಕಣ್ಣೀರು ಹಾಕಿದ್ದಾರೆ ಇವತ್ತು ಪ್ರಜ್ವಲ್ ರೇವಣ್ಣ. ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ದೋಷಿ ಅಂತ ಹೇಳಿ ಯಾವಾಗ ತೀರ್ಪನ್ನ ನೀಡ್ತೋ ನ್ಯಾಯಾಲಯ, ಗಳಗಳನೆ ಹತ್ತು ಬಿಟ್ರಂತೆ ಪ್ರಜ್ವಲ್ ರೇವಣ್ಣ. ಎಸ್ಪಿಪಿ ಜಗದೀಶ್ ಯಾವ ರೀತಿಯಾಗಿ ವಾದ ಮಾಡಿದ್ದಾರೆ ಅಂತ ಅಂದ್ರೆ, ಅಪರಾಧಿ ಸಂತ್ರಸ್ತೆ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡಿದ್ದಾನೆ. ಜೀವಕ್ಕಿಂತ ಹೆಚ್ಚಿನ ಹಾನಿ ಮಹಿಳೆಗಾಗಿದೆ. ಸಂತ್ರಸ್ತೆಗೆ ಆರೋಪಿಯ ವಯಸ್ಸಿನ ಮಗನಿದ್ದಾನೆ. ಮಹಿಳೆಗೆ ದೈಹಿಕ ಹಿಂಸೆ ಮಾತ್ರ ಅಲ್ಲ, ಮಾನಸಿಕ ಹಿಂಸೆಯಾಗಿದೆ. ಅಪರಾಧಿ ಸಾಮಾನ್ಯ ವ್ಯಕ್ತಿಯಲ್ಲ, ಪ್ರಭಾವಿ ವ್ಯಕ್ತಿಯಾಗಿದ್ದಾನೆ. ಮಹಿಳೆಯ ಒಪ್ಪಿಗೆ ಇಲ್ಲದೆ ವಿಡಿಯೋ ಕೂಡ ಮಾಡಿದ್ದಾನೆ. ವಿಡಿಯೋ ಚಿತ್ರೀಕರಿಸಿದ್ದು ಗಂಭೀರವಾದಂಥ ಅಪರಾಧ. ಬ್ಲಾಕ್ ಮೇಲ್ ಉದ್ದೇಶದಿಂದಲೇ ವಿಡಿಯೋವನ್ನ ಮಾಡಿದ್ದಾನೆ. ಅಪರಾಧಿ ವಿಡಿಯೋವನ್ನೇ ಅಸ್ತ್ರವನ್ನಾಗಿ ಬಳಸಿದ್ದಾನೆ. ಸಂತ್ರಸ್ತೆಯನ್ನ ಹೆದರಿಸಿ ಕೇಸ್ ತಿರುಚೋ ಯತ್ನ ಇದಾಗಿತ್ತು. ಬೇರೆ ಬೇರೆ ಮಹಿಳೆಯರ ಜೊತೆಯೂ ಕೂಡ ವಿಡಿಯೋವನ್ನ ಈತ ಮಾಡಿದ್ದಾನೆ. ಪ್ರಜ್ವಲ್ ಸಂಸದನಾಗಿದ್ದು ಇಂತಹ ಕೃತ್ಯವನ್ನ ಎಸಗಿರುವುದು. ಕಾನೂನಿನ ಅರಿವಿದ್ದರೂ ನೀಚ ಕೆಲಸವನ್ನ ಈತ ಮಾಡಿದ್ದಾನೆ. ವಿಡಿಯೋ ನೋಡಿದ ಬಳಿಕ ಸಂತ್ರಸ್ತೆ ಆತ್ಮಹತ್ಯೆಗೆ ನಿರ್ಧಾರ ಮಾಡಿದ್ರು. ಸಾಕ್ಷ್ಯ ನಾಶಕ್ಕೂ ಯತ್ನಿಸಿರುವುದು ಗಂಭೀರವಾದಂತಹ ಆರೋಪ. ಇದು ಎಸ್ಪಿಪಿ ಜಗದೀಶ್ ಅವರ ವಾದ. ಇನ್ನೂ ಬಹಳಷ್ಟಿದೆ. ವಿಡಿಯೋ ನೋಡಿದ ಬಳಿಕ ಆ ಸಂತ್ರಸ್ತೆ ಆತ್ಮಹತ್ಯೆಗೆ ನಿರ್ಧಾರವನ್ನ ಮಾಡಿದ್ರಂತೆ. ನೋಡಿ, ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಪಟ್ಟಿರೋದಿದೆಯಲ್ಲ, ಅದು ಕೂಡ ಗಂಭೀರವಾದಂಥ ಒಂದು ಅಪರಾಧ. ಅತ್ಯಾಚಾರ ಮಾಡಿರೋ ರೀತಿಯೇ ಆತನ ನೀಚ ಮನಸ್ಥಿತಿ ತೋರಿಸುತ್ತೆ. ಅತ್ಯಾಚಾರ ಮಾಡಿ ಹೊರ ದೇಶಕ್ಕೆ ಎಸ್ಕೇಪ್ ಆಗಿದ್ದ, ಸಾಕ್ಷಿ ನಾಶಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನ ಪಟ್ಟಿದ್ದ. ಈತ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪವನ್ನ ತೋರಿಲ್ಲ. ಅಪರಾಧಿಗೆ ಗರಿಷ್ಠ ಶಿಕ್ಷೆಯನ್ನ ವಿಧಿಸಿ ಇತರರಿಗೆ ಇದು ಎಚ್ಚರಿಕೆಯಾಗಬೇಕು. ಅಪರಾಧಿಗೆ ಜೀವನ ಪರ್ಯಂತ ಜೈಲು ಶಿಕ್ಷೆಯಾಗಬೇಕು. ಅಪರಾಧಿಯ ವಕ್ರ ಮನಸ್ಥಿತಿ ಗಮನದಲ್ಲಿಡಬೇಕು. ಕಠಿಣ ಶಿಕ್ಷೆಯನ್ನ ನೀಡಿ ಸಮಾಜಕ್ಕೆ ಸಂದೇಶವನ್ನ ನೀಡಬೇಕು.